ಸೊ ಈಗ ಕೋರ್ಟ್ ತಡೆ ಹಿಡಿದಿರಿ, ಮತ್ತೆ ಯಾರಿಗೆ ಹಿನ್ನಡೆ ಯಾರಾಯ್ತು ಈಗ? ಸರ್, ಈಗ ಇದರಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಇದೆ, ಕಂಟ್ರೋಲ್ ಸ್ಟಾರ್ಟ್ ಆಗಿದೆ ಸರ್. ಅಲ್ಲೂ ಕೂಡ ಆರ್ಗ್ಯುಮೆಂಟ್ ನಡೀತಾ ಇದೆ. ಅಂದ್ರೆ BNS ಅಡಿಯಲ್ಲಿ ಕೊಡಬೇಕಾ ಅಥವಾ CRPC ಅಂಡರ್ ಕೊಡಬೇಕಾ, ಯಾವ್ದು ಕೊಡ್ತಾರೆ ಅನ್ನೋದು. ಅಲ್ಲ, ಈಗ ಹೈಯೆಸ್ಟ್ ಅಥಾರಿಟಿ ಕೊಟ್ಟ ಮೇಲೆ ಅದನ್ನೇ ಫಾಲೋ ಮಾಡಬೇಕಾಯ್ತಲ್ಲ. ಮೋಸ್ಟ್ಲಿ ಅವರು ಅದನ್ನೇ ಫಾಲೋ ಅಪ್ ಮಾಡಬೇಕಾಯ್ತು. ಈಗ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಸೊ ಏನಿದ್ರು ಅದೇ ಬೇಸ್ ಮ್ಯಾಗ ಇರ್ತದೆ ನಮ್ಮದು ಭಾವನೆ. ಏನು ಕೂಡ ಈಗ ಮೂಡಕ್ಕೆ ಸಂಬಂಧಪಟ್ಟದಲ್ಲ ಅದು ಕೇಸ್ ಮೂಡಕ್ಕೆ ಸಂಬಂಧಪಟ್ಟಿದೆ. ಈಗಲೇ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಇನ್ನು ಅದನ್ನ ಹೆಂಗೆ ಮಾಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಚಾರ. ತನಿಖೆಗೆ ಕೋರ್ಟ್ ಹೇಳಿರೋದಿಲ್ಲ. ತನಿಖೆಯನ್ನ ಈಗ CM ಸುಪ್ರೀಂ ಆಗಿರೋದ್ರಿಂದ ಎಲ್ಲ ತನಿಖಾ ಸಂಸ್ಥೆಗಳು ಅವೆಲ್ಲ ಸರ್ಕಾರದ ಇಂತಹ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಅದನ್ನು ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲರಲ್ಲ, ಅದೆಲ್ಲಿ ಮಾಡಿತ್ತು? ಅದು ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲ. ಅದನ್ನು ಲೋಕಾಯುಕ್ತ ತನಿಖೆಗೆ ಸಹಮತ ವ್ಯಕ್ತ ಮಾಡಿದ್ದಾರೆ. ಆಗಲಿ ತನಿಖೆ ಸ್ಟಾರ್ಟ್ ಆಗಲ್ಲ, ಅದಾವ ನೋಡೋಲ್ಲ. ಈಗ ಯಾಕೆ ಅದು ಇನ್ನೂ ಈಗ ಯಾಕೆ ಕೇಳಬೇಕು? ಅದು ಇನ್ನೂ ನೈತಿಕತೆ ಪ್ರಶ್ನೆ ಇಲ್ಲ. ಎಲ್ಲಿದೆ ಈಗ ಹಂಗೆ ಮ್ಯಾಗ ಎಲ್ಲರೂ ಕೇಸ್ ಮ್ಯಾಗ ಎಲ್ಲರೂ ಅದಾರಲ್ಲ. ಈಗ ಮಂತ್ರಿಗಳಾಗಿ ಮುಂದುವರೆದಿದ್ದಾರೆ. ಮತ್ತು CM ಯಾಕೆ ಸ್ಪೆಷಲ್ ಕೇಸ್ ಅಂತ ಇದು. ಸ್ಟೇಟ್ದಲ್ಲಿದ್ದಾರೆ, ಸೆಂಟ್ರಲ್ನಲ್ಲಿದ್ದಾರೆ, ಹಿಂದೂ ಇದ್ದಾರೆ, ಮುಂದಿನ ಸರ್ಕಾರದಲ್ಲಿ ಇರ್ತಾರೆ. ಇವ್ರಿಗೆ ಯಾಕೆ ಅನ್ನೋದು ವಾದ ಎಲ್ಲರದು ಅಷ್ಟೇ. ಬೇರೆಯವ್ರ ಮೇಲೆ ಕೇಸ್ ನಡೆದಿಲ್ಲ. ಈಗ ಚಾರ್ಜ್ ಶೀಟ್ ಆಗಿದೆ, ಕೇಸ್ ನಡೆದಿದೆ, ಎನ್ಕ್ವೈರಿ ನಡೀತಾ ಇದೆ, ಬೇರೆ ಬೇರೆ ಹಂತಗಳಲ್ಲಿದೆ. ಮತ್ತು ಅವರು ಮಂತ್ರಿ ಆಗಿದ್ದಾರೆ. ಇವ್ರದ್ದೇನು ಸ್ಪೆಷಲ್ ಅಂದ್ರೆ ಇದಿಲ್ಲ. ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಅವ್ರ ಲೀಡರ್ಶಿಪ್ನಲ್ಲಿ ಜನ ಇದ್ದಾರೆ, ಶಾಸಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಆ ಕಾರಣಕ್ಕಾಗಿ ಅವ್ರು ಮುಂದುವರಿಬೇಕಂತ ಎಲ್ಲರೂ ಹೇಳ್ತಿದ್ದಾರೆ ಅಷ್ಟೇ. ಅದು ಇನ್ನೂ ಇದೆ. ಈಗ ಈ ಅವಧಿಗೆ ಅವ್ರನ್ನ ಆರಿಸ್ಕೊಟ್ಟಿದ್ದಾರೆ ಜನ. ಇರಬೇಕಂತ ಬಯಸ್ತಾ ಇದ್ದಾರೆ ಎಲ್ಲರೂ. ನಾವು ಬಯಸ್ತೀವಿ ಮುಂದುವರಿಬೇಕಂತ ಎಲ್ಲರೂ ಸಹಮತ ವ್ಯಕ್ತ ಮಾಡಿದ್ದೀವಿ. ನೋಡೋಣ ಎಲ್ಲಿಗೆ ಆಗ್ತೈತೆ. ಒಟ್ಟು ಮುಂದುವರಿತಾರೆ ಅಷ್ಟೇ. ಅದು ಈ ಹಂತದಲ್ಲಿ ಮುಂದುವರಿತಾರ ಅಂತ ಹೇಳ್ಬೋದು. ಎಲ್ಲರೂ ಇದೆಲ್ಲ, ಮತ್ತು ಯಾರಿಲ್ಲ, ಎಲ್ಲರೂ ಒಟ್ಟಾಗಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ನಿಮ್ಮ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಬೆಂಬಲ ವ್ಯಕ್ತ ಮಾಡಿದ್ದಾರೆ. ಅದನ್ನು ಕೇಳಬೇಕು, ನನಗೆ ಕೇಳ್ದ ಯಾರು ಕೇಳೋರು ಅವ್ರು ಹೇಳ್ತಾರೆ. ನಾ ಏನು ಹೇಳಿ ಅದಕ್ಕೆ ನಾನು ಪಾರ್ಟಿ ಅಲ್ಲ ಅಂತ ಹೇಳಿ ನಿಮ್ಗೆ ಎಷ್ಟು ಸಾರಿ. ಅವರಾಜು ಯಾವುದ್ರೆ ಹೇಳಿ. ರಾಜಕೀಯದಲ್ಲಿ ಯಾರು ಎಷ್ಟು ಗಟ್ಟಿ ಗಾಳಿ ತಡ್ಕೋತಾರ ಅವರು ನಿಲ್ತಾರ, ಇಲ್ಲ ಗಾಳಿಗೆ ಹಾರಿ ಹೋಗ್ತಾರೆ. ಹಂಗೆ ಹೇಳೋದು ಕರೆಕ್ಟೇ. ಒಂದು ಸಲ ತೂಕ ಕಡಿಮೆ ಇದ್ರೆ ಗಾಳಿಯಲ್ಲಿ ಹಾರ್ತಾರೆ, ತೂಕ ಹೆಚ್ಚಿದ್ರೆ ನಿಲ್ತಾರೆ. ಇವರು ತೂಕ ಹೆಚ್ಚಿದೆ, ಗಾಳಿಯಲ್ಲಿ ನಿಂತಿದ್ದಾರೆ. ನನಗೂ ಆಗ್ತೈತೆ, ಹೇಳಲಿಕ್ಕೆ ಆಗೋಲ್ಲ. ಅವ್ರಿಗೆ ಆ ಶಕ್ತಿ ಇದೆ ಅಂತ ಎಲ್ಲರೂ ಇವತ್ತು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ, ಅದಕ್ಕೆ ನಿಂತಿದ್ದಾರೆ ಅವರು. ಸರ್ಕಾರದಲ್ಲಿ ತಮ್ಮ ಸರ್ಕಾರದಲ್ಲಿ ಅವಾಗ ಸಂತೋಷ್ ಲಾಡ್ ಅವರ ರಾಜೀನಾಮೆಯನ್ನು ಕೊಡಿಸಿದ್ರಿ. ನಂತರ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ರು. ಗಣಪತಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಲ್ಲೂ ಕೂಡ ನೈತಿಕತೆ ವಿಚಾರವನ್ನು ಇಟ್ಕೊಂಡು ರಾಜೀನಾಮೆ ಕೊಟ್ಟು ಆ ನಂತರ ಮತ್ತೆ ಅವಕಾಶ ಆಗಿತ್ತು. ಇನ್ನು ಕೂಡ ಅದು ಬರಲಿ, ಇನ್ನು ಬಂದಾಗ ನೋಡೋಣ. ಈಗಂತೂ ಅವರು ಸ್ಪೆಸಿಫಿಕ್ ಆಗಿ ಅವಾಗ ಅವ್ರ ಮ್ಯಾಗ ಆರೋಪ ಬಂದಿತ್ತು, ಸ್ಪೆಸಿಫಿಕ್ ಆಗಿ ಆರೋಪ ಮಾಡಿದರು ಕೆಲವು ಸಾರಿ. ಸೊ ಹಿಂಗಾಗಿ ಅವ್ರಿಗೆ ರಾಜೀನಾಮೆ ಕೊಡುವ ಅನಿವಾರ್ಯತೆ ಬಂತು. ಸೊ ಬಹುಶಃ ಈ ಕೇಸಿಗೆ ಆ ಕೇಸಿಗೆ ಕಂಪೇರ್ ಮಾಡಲಿಕ್ಕೆ ಆಗೋಲ್ಲ. ತನಿಖೆಯ ಪ್ರಾರಂಭ ಆಗಲಿ, ಆದ್ಮೇಲೆ ನೋಡೋಲ್ಲ. ಈಗ ಇನ್ನೂ ಏನೂ ಇಲ್ಲವೇ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಇನ್ನೂ ಭಾಳಷ್ಟು ಸ್ಟೆಪ್ಸ್ ಇದೆ. ಆಗಲಿ, ಆದ್ಮೇಲೆ ನೋಡೋಣ. ಕೇಜ್ರಿವಾಲ್ ಮಾಡೆಲ್ ಅಂತ ಏನಾರು ಇದೆಯಾ ಸರ್? ಕೇಜ್ರಿವಾಲ್ ಮಾಡೆಲ್ ಅದು ಇರ್ಬೋದು. ಕೇಜ್ರಿವಾಲ್ ಮಾಡಲ್ 2 ಅಂತೂ ಮಾಡ್ಬೋದು, ಏನೋ ಕೆಲಸ. ಹಂಗೇನಿಲ್ಲ. ಅದು ಕೇಂದ್ರಾಡಳಿತ ಪ್ರದೇಶದ ತನಿಖಾ ಸಂಸ್ಥೆಗಳು ಅವರ ಅಧೀನದಲ್ಲಿ ಇಲ್ಲ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರೋ ಕಾರಣಕ್ಕಾಗಿ ಎಷ್ಟು ಮಟ್ಟಿಗೆ ತನಿಖೆ ಆಗುತ್ತೆ, ಸತ್ಯಾಸತ್ಯತೆ ಹೆಂಗೆ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಯಾರು ಇನ್ನು ಮಟ್ಟ ಕ್ವಶನ್ ಮಾಡಿಲ್ಲ. ಕೋರ್ಟ್ ಎಲ್ಲೂ ಕ್ವಶನ್ ಮಾಡಿಲ್ಲ. ಅದು ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಎಲ್ಲೂ ಮಾಡಿಲ್ಲಲ್ಲ. ಸೊ ತನಿಖೆಯ ಪ್ರಾರಂಭ ಆಗಲಿ, ಅದಾವ ನೋಡೋಣ. ಯಾಕೆ ಅದ್ರ ಬಗ್ಗೆ ಈಗ ತನಿಖೆ ಅಂತ ಕೋರ್ಟ್ ಆದೇಶ ಮಾಡಿದೆ, ತನಿಖೆ ಆಗಲಿ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ದಿನೇ ದಿನೇ ಸಂಬಂಧ ಹಳಿಸ್ತಾ ಇದೆ.
ಅಲ್ಲ ಗವರ್ನರ್ಗೆ ಏನು ಕೇಳಿ ಕೊಡಲೇಬೇಕಾಯ್ತು, ಕೆಲವನ್ನ ಕೊಡಬೇಕಾಯ್ತು. ಅವ್ರು ಕೇಳಿದ ಮಾಹಿತಿಯನ್ನು ಕೊಡಬೇಕಾಯ್ತು, ಸರ್ಕಾರ ಕೊಟ್ಟೆ ಕೊಡ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಪತ್ರ ಬರೆದು ಕೇಳ್ತಿದ್ದಾರೆ. ಆ ಡ್ಯೂಟಿ ಏನು ಮಾಡ್ಲಿಕ್ಕಾಗಲ್ರ, ಚೀಫ್ ಸೆಕ್ರೆಟರಿಗೆ ಬರ್ತಾರೆ, ಚೀಫ್ ಸೆಕ್ರೆಟರಿ ಕೊಡಲೇಬೇಕು. ನಿಮ್ಮ ಪಕ್ಷದಿಂದ ಆರೋಪ ಮಾಡ್ತಾ ಇದ್ದಾರೆ, ಸರ್ಕಾರ ಅಸ್ಥಿರ ಮಾಡೋ ಪ್ರಯತ್ನ ಆಗ್ತಾ ಇದೆ. ಅದು ಇದ್ದೇ ಅದೇ ಇಲ್ಲ ಇಡೀ ದೇಶ ತುಂಬ ಎಲ್ಲ BJP ಥರ ಪಕ್ಷ ಏನಿದೆ ರೂಲಿಂಗಲ್ಲಿ ಅವ್ರಿಗೆ ಮಾಡಲಿಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ. ಅದ್ರಾಗ ಕರ್ನಾಟಕ ಕೂಡ ಒಂದಾಗಿದೆ. ಕರ್ನಾಟಕ ಕೂಡ ಒಂದು, ಅದರಲ್ಲೇನು ಡೇ 1 ಸ್ಟಾರ್ಟ್ ಇದೆ ಇದು. ಏನಾದರೂ ದಾಖಲಾದ್ರೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯಕ್ಕೆ ಪ್ರಶ್ನೆ ಬರುತ್ತಲ್ಲ. ಈಗ ಬೇರೆದವ್ರ ಮ್ಯಾಗೆ FIR ಅದಾರಲ್ಲ ಆಲ್ರೆಡಿ ರೀ, ಬೇರೆಯವ್ರ ಮ್ಯಾಗೆ FIR ಇದ್ದಾರೆ. ಮತ್ತು ಅವ್ರದ್ದೇನು ಪರಿಸ್ಥಿತಿ ಬೇರೆಯವ್ರ ಮೇಲೆ ಎಫ್ಐಆರ್ ಇರೋದಕ್ಕೂ ಸಿಎಂ ಕುರ್ಚಿಯಲ್ಲಿ ಇಲ್ಲ, ಎಲ್ಲ ಒಂದೇ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ 25 ಜನ ಮ್ಯಾಗೆ ಕೇಸ್ ಇದ್ದಾರೆ. ಮತ್ತಾದರೆ ಸ್ಟೇಟ್ ಗೌರ್ಮೆಂಟ್ನಾಗ ಎಲ್ಲ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ, ಎಲ್ಲ ಗೌರ್ಮೆಂಟ್ನಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದೆ. ಮತ್ತು ಅವರು ಮಂತ್ರಿಗಳಾಗಿ ಮುಂದುವರಿತಿದ್ದಾರೆ ಅವರು. ನಿಮ್ಮ ಪಕ್ಷದ ಶಾಸಕರು ದಲಿತ CM ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಈಗ ಪ್ರಶ್ನೆ ಇಲ್ಲ, ಚರ್ಚೆ ಮಾಡಲಿಕ್ಕೆ ಎಲ್ಲಿ ಪ್ರಶ್ನೆ ಇಲ್ಲ. ಈಗ ಯಾವ ಕಾಲಕ್ಕೂ ಚರ್ಚೆ ಅದು ಅನಾವಶ್ಯಕ. ಯಾವ ಕಾರಣಕ್ಕೆ ಮಾಡಬೇಕಂದ್ರೆ ದಲಿತ CM ಚರ್ಚೆ ಈ ಸಂದರ್ಭದಲ್ಲಿ ಅನಾವಶ್ಯಕ. ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ನಿನ್ನೆ 2 ಸರಿ ಹೇಳಿದ್ದಾರೆ ಸರ್, ಈಗ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಸ್ಟೇಜ್ ಮೇಲೆ ಹೇಳಿದ ಮೇಲೆ ಸುದ್ದಿಗೋಷ್ಠಿ ಒತ್ತಡ ಇದೆಯಾ ಪಾರ್ಟಿ ಒಳಗೆ, ಪದೇ ಹೇಳ್ತಾ ಇದ್ದಾರೆ. ನೀವು ಅವ್ರನ್ನೇ ಕೇಳ್ಬೇಕು. ಇನ್ನು ನಾವು ಅದನ್ನೆಲ್ಲ ನೀವು CM ಅವ್ರದ್ದು ಅಧ್ಯಕ್ಷನ ಕೇಳಿ ನನಗೆ ಹೇಳಲಿಕ್ಕಾಗಲ್ಲ. ನಂದು ಎಷ್ಟಿದೆ ಅಷ್ಟು ಹೇಳ್ತಿದ್ದೀನಿ. ಸೊ ಒತ್ತಡ ಅಂತ ಇಲ್ಲೇ ಎಲ್ಲ ಹೇಳಬೇಕಾದ್ರಿ. ಒಂದು ಸಾರಿ ಯಾಕೋ ಹೆದರು ಅಂಜರು ಅಂತ ನೀವು ಕೊಡೋ ಪ್ರಶ್ನೆ ಮಾಡ್ತೀರಿ. 4 ಸಲ ಗಟ್ಟಿಯಾಗಿ ಹೇಳ್ರ ಗಟ್ಟಿ ಐತಿ ಗಿರಾಕಿ ಅಂತ ನೀವು ಸುಮ್ಮನೆ ಆಗ್ತೀರ ಅಂತ ಹಂಗೂ ಆಗ್ತೈತೆ ಒಂದು ಸಾರಿ. ನೀವೇನಾದ್ರು ಭೇಟಿ ಮಾಡ್ತೀರಾ ಸರ್ ಸಿಎಂ? ಹೋಗ್ತದೆ, ಹೋಗಿ ಭೇಟಿ ಆಗ್ತೀವಿ. ಸರ್, ಇನ್ನೊಂದು ಕಡೆ CM ರಾಜೀನಾಮೆ ಕೊಡಬೇಕಂತ BJP ಅವರು ಹೋರಾಟ ಮಾಡ್ತಾರೆ. ಆಲ್ರೆಡಿ ಹೋರಾಟ ಮಾಡ್ತಿದಾರಲ್ಲ ರೀ. ಈಗೆಲ್ಲ ಮುಂಚೆ 2 ತಿಂಗಳಿಂದನೂ ಮಾಡ್ತಿದಾರಲ್ಲ ಅವ್ರು. CM ಮನೆಗೆ ಮುಗಿ ಹಾಕಕ್ಕೆಲ್ಲ ಪ್ರಯತ್ನ ಮಾಡಿದ್ರು. ಮಾಡ್ತಾರೆ. ಅವ್ರಿಗೆ ಸ್ವತಂತ್ರ ಇದೆ, ಅವರು ಪ್ರತಿಭಟನೆ ಮಾಡಲಿಕ್ಕೆ. ಸೊ CM ಮನೆ ಮುಂದೆ ಧರಣಿ ಮಾಡೋದು ಇದೇನು ಹೊಸದಲ್ಲ. ಭಾಳಷ್ಟು ಮಂದಿ ಲೀಡರ್ಗಳು CMನ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದು ಸಾಕಷ್ಟು ನೋಡಿದ್ದೀವಿ. ತಂಗೆ ಮಾಡ್ತಾರೆ. ಅವ್ರಿಗೇನು ಅಧಿಕಾರ ಇದೆ ಅವ್ರಿಗೆ ಕೇಳಲಿಕ್ಕೆ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ ಸರ್. ಯಾರು ಸಿಎಂ ಆಗೋದಕ್ಕೆ ಪ್ರಯತ್ನಗಳು ಕೊಡ್ತಾ ಇದ್ದಾರೋ ಸರ್, ಸೈಲೆಂಟ್ ಆಗಿದ್ದಾರೆ ಅಂದರೆ ಈಗ ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಸ್ಥಾನದಲ್ಲಿ ಬೇರೆಯವರು ಆಗೋದು ಪ್ರಶ್ನೆ ಬರೋದಿಲ್ಲ. ಹಲವು ಸವಾಲಿದೆ. ಒಂದು ಕಡೆ ಪಕ್ಷದೊಳಗೆ ಇರೋನು ನಿಭಾಯಿಸಬೇಕು, ವಿಪಕ್ಷಗಳು ನಿಭಾಯಿಸಬೇಕು, ಕಾನೂನು ಹೋರಾಟ ಮಾಡಬೇಕು, ಹೈಕಮಾಂಡ್ಗೂ ಉತ್ತರ ಕೊಡಬೇಕು, ಸರ್ಕಾರದ ವರ್ಚಸ್ಸು ಕೂಡ ಕಾಪಾಡ್ಕೊಳ್ಬೇಕು. ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗಲ್ಲ. ಮತ್ತು ಅದೆಲ್ಲ ರಾಜೀನಾಮೆ ಕೊಟ್ಟರೆ ಪರಿಹಾರ ಆಗ್ತಾರೆ ಅದಕ್ಕೆ? ಆಗೋಲ್ಲ. ರಾಜೀನಾಮೆ ಕೊಟ್ಟರೆ ಪರಿಹಾರ ಆಗೋಲ್ಲ. ಇದು ನಡೆಸಲಿಕ್ಕೆ ಇಷ್ಟೆಲ್ಲ ದೊಡ್ಡ ಸಿಸ್ಟಮ್ ಇದಿರಲ್ಲ. CM ಒಬ್ಬರೇ ನಡೆಸೋಲ್ಲ, ದೊಡ್ಡ ಸಿಸ್ಟಮ್ ಇದೆ ನಡೆಸಲಿಕ್ಕೆ. ಆಯಾ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ನಡೆಸಿರ್ತಾರೆ. ಅವ್ರದ್ದು ಏನಿದ್ರು ಉಸ್ತುವಾರಿ ಇರ್ತೈತೆ. ರಾಜೀನಾಮೆ ಕೊಡೋದ್ರಿಂದ ಪರಿಹಾರ ಆಗೋಲ್ಲ. ಇದ್ದೇ ನಡೆಸ್ಬೋದು ಅಂತ ನಮ್ಮೆಲ್ಲರ ಒತ್ತಡ ಇದೆ, ಡಿಮ್ಯಾಂಡ್. BJP ರಾಜ್ಯಾಧ್ಯಕ್ಷ ವಿಜಯದವರು ಹೇಳ್ತಿದ್ದಾರೆ ಸರ್, ಮುಖ್ಯಮಂತ್ರಿಗಳ ಈ ಕೋರ್ಟ್ ತೀರ್ಪಿನಿಂದಾಗಿ DK ಶಿವಕುಮಾರ್ ಅವರಿಗೆ ಸ್ವಲ್ಪ ಮುಖ ಗಂಭೀರವಾಗಿ ಹೋಗಿದೆ, ಆತಂಕ ಆಗಿದೆ, ಇದೇನು ಆಗಲ್ಲ ಅಂತ ಹೇಳಿ. ಆ ರೀತಿ ಏನಾದ್ರು ನಿಮಗೆ ಅನಿಸುತ್ತೆ ಸರ್? ಗೊತ್ತಾಯ್ತು ಸರ್? ಅಲ್ಲ, ಬೇರೆಯವ್ರಾಗೂ ಪ್ರಶ್ನೆ ಬರೋದಲ್ವ ಅಲ್ಲಿ. ಯಾರು ಖುಷಿ ಪಡಬೇಕು ದುಃಖ ಪಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಒಂದು ವೇಳೆ ಯಾವುದೇ ತೀರ್ಮಾನ ಬಂದರೂ ಕೂಡ CM ಮುಂದುವರಿತಾರೆ ಅಂತ ಅವಾಗ ಹೇಳಿದರು. ನಾವು ಹೇಳಿದ್ವಿ, ಬೇರೆಯವ್ರು ಹೇಳಿದರು, ಎಲ್ಲರೂ ಹೇಳಿದರು. ಈಗ ಅದು ರಿಪೀಟ್ ಅಷ್ಟೇ. ಏನೇ ತೀರ್ಪು ಬಂದರೂ ಸಿದ್ದರಾಮಯ್ಯ ಮುಂದುವರಿತಾರೆ.